ವಿಚಾರದಲ್ಲಿ ಗೃಹ ಸಚಿವರಿಗೆ ಏನೂ ವಿಚಾರ ಗೊತ್ತಿಲ್ಲಂತೆ ಸರ್. ಇಡೀ ರಾತ್ರಿ ಸುತ್ತಿಸಿದ್ದು ಇವತ್ತಿಗೂ ಗೊತ್ತಿಲ್ವಂತೆ. ಕಾರಣ ಕೇಳಿದ್ದೀನಿ, ಅವ್ರು ಹೇಳಿದ್ಮೇಲೆ ನಾನು ತಿಳಿಸ್ತೀನಿ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಭಿನಂದನೆ ಅಂತ ಹೇಳಿದ್ರೆ, ಹೊಸ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ರಲ್ಲ. ಇನ್ಮೇಲೆ ಸೇಫ್ಟಿ ಅಂತ ಹೇಳಿದ್ರೆ, ಅಂದ್ರೆ ಸೇಫ್ಟಿ, ಕಬ್ಬಿನ ಗದ್ದೆಗಳು, ಕ್ವಾರಿಗಳು, 100 ಅಡಿ ಡೆಪ್ತ್ ಇರೋ ಕ್ವಾರಿಗಳು, ಫಾರೆಸ್ಟ್ ಅಲ್ಲಿ ಹೋಗ್ಬಿಟ್ರೆ ಪೊಲೀಸರಿಗೆ ಏನು ಕೆಲಸನೇ ಇಲ್ಲ. ಅಲ್ಲಿರೋ ಪ್ರಾಣಿಗಳು, ಹುಲಿ, ಸಿಂಹ, ಏನೇನಿದೆಯೋ, ಹುಲಿ, ಚಿರತೆ, ಕರಡಿ, ತೋಳ, ಇವೇ ಕಾಯ್ತವೆ. ಸಿಟಿ ರವಿನ್ ಕರ್ಕೊಂಡೋಗಿ ಸೇಫ್ಟಿ ಅಂತ ಹೇಳ್ಬಿಟ್ಟು ಕಬ್ಬಿನ ಗದ್ದೆ ಒಳಗೆ ನಿಲ್ಸಿದ್ರು. ಅದು ಯಾವುದು, ಎತ್ತಿನ ಗಾಡಿ ಹೋಗೋ ರೋಡು. ಪೊಲೀಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅವನು ಯಾರ ಕಮಿಷನರ್, ತಲೆ ಇದೆಯಾ ಕಮಿಷನರ್ಗೆ? ತಲೆ ಇರ್ಬೇಕಲ್ಲ ಒಂಚೂರು. IPS ಓದಿದ್ದೀನಿ ಅಂತಾರೆ ಅಲ್ಲ, ತಲೆ. ಅದಕ್ಕೆ ನಾನೊಂದು ಈ ತರ ಒಂದು ಐಡಿಯಾ ಕೊಟ್ಟಿದ್ದಾರೆ ಕಮಿಷನರು ಮತ್ತು ಸಿದ್ದರಾಮಯ್ಯನವರು. ಅದಕ್ಕೆ ಬೆಂಗಳೂರಲ್ಲಿ ಪರಪ್ಪನ ಅಗ್ರಹಾರ ಅಂತ ಇದೆ, ಸೇಫೆಸ್ಟ್ ಪ್ಲೇಸ್ ಅಂತ ಅಲ್ಲಿ ಇಟ್ಟಿದ್ದಾರೆ. ಸೇಫೆಸ್ಟ್ ಅವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಕಬ್ಬಿನ ಗದ್ದೆಗೆ ಬಿಟ್ಬಿಟ್ರೆ ಇನ್ನೂ ಸೇಫ್ ಆಗಿರ್ತೈತೆ. ಏನ್ ಬೇಡ, ಈಗ ಸೇಫ್ ಅಂತ ತಾನೇ ಕಬ್ಬಿನ ಗದ್ದೆ ಸಿಟಿ ರವಿ ಕರ್ಕೊಂಡೋಗಿ ಬಿಟ್ಟಿದ್ದೇನಕ್ಕೆ? ಸುಮಾರು ಗೊತ್ತಿಲ್ಲ ನನ್ಗೆ, 1-1.5-2 ಗಂಟೆ ಇರ್ಬೋದು. ಅದಾದ್ಮೇಲೆ ಫೋನ್ ಬರ್ತೈತೆ, ಫಾರೆಸ್ಟ್ ತಗೊಂಡೋಗ್ಬಿಡ್ತಾರೆ. ಅಲ್ಲಿಂದ ಫಾರೆಸ್ಟ್ ಅಲ್ಲಿ ನಿಲ್ಸ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಸುತ್ತು ಕರಡಿಗಳಿರ್ತೈತೆ, ಹುಲಿಗಳಿರ್ತೈತೆ, ಚಿರತೆ, ಕಾಡ್ ನಾಯಿಗಳು ಎಲ್ಲ ಇರ್ತೈತಲ್ಲ, ಯಾರು ಓಡಾಡಕ್ಕೆ ಆಗಲ್ಲ. ಅದಕ್ಕೆ ಎಲ್ಲೆಲ್ಲಿ ಈಗ ಪರಪ್ಪನಗ್ರ ಇದೆ ಎಲ್ಲ ತಗೊಂಡೋಗಿ ಅಲ್ಲಿ ಕಾಡಲ್ಲಿ ಏನಾನ ಹಾಕಿ ಒಂದು ಬಿಟ್ಬಿಟ್ರೆ ಅವೇ ಕಾದ್ಗಂತವೆ ಪ್ರಾಣಿಗಳು. ಇವ್ರದ್ದೇನು ಬೇಕಾಗದೇ ಇಲ್ಲ. ಅವಾಗ ಹೋಮ್ ಮಿನಿಸ್ಟ್ರು ಆರಾಮಾಗಿರ್ಬೋದು, ಮುಖ್ಯಮಂತ್ರಿಗಳು ಒಳ್ಳೆ ಫಾರ್ಮುಲಾ ಕೊಟ್ಟಿದ್ದಾರೆ. ಇನ್ಮೇಲೆ ಯಾರನ್ನೇ ಅರೆಸ್ಟ್ ಮಾಡಿದ್ರು ಕರ್ನಾಟಕದಲ್ಲಿ, ಇನ್ಮೇಲೆ ಯಾರನ್ನೇ ಅರೆಸ್ಟ್ ಮಾಡಿದ್ರು ಇದೇ ಫಾರ್ಮುಲಾ ಮಾಡಿ. ಬ್ಯೂಟಿಫುಲ್ ಫಾರ್ಮುಲಾ. ಕಾಸು ಖರ್ಚಿಲ್ಲ, ಗೋಡೆ ಕಟ್ಟೋ ಖರ್ಚಿಲ್ಲ, ನೀರು ಕೊಡೋ ಖರ್ಚಿಲ್ಲ, ಕರೆಂಟು ಇಲ್ಲ, ಕರೆಂಟ್ ಖರ್ಚುನು ಉಳಿತೈತೆ ನಿಮ್ಗೆ ಆರಾಮ್ಸೆ. ಅಲ್ಲಿ ಪೊಲೀಸರು ಎಷ್ಟು ಜನ, ಒಂದು 500 ಜನ ಪೊಲೀಸರು ಇದ್ದಾರೆ ಪರಪ್ಪನಗರದಲ್ಲಿ. ಅಲ್ಲಿ 4 ಜನ ಪೊಲೀಸರು ಮೇಂಟೈನ್ ಮಾಡ್ಬೋದು. ಒಳಗಡೆ ಬಿಟ್ಬಿಟ್ರೆ, ರೋಡಲ್ಲಿ ನಿಂತ್ಕೊಂಡ್ಬಿಟ್ರೆ ಇವರು ಪ್ರಾಣಿ ಪಕ್ಷಿಗಳೆಲ್ಲ ಕಾವಲ್ ಕಾಯ್ಕಂತವ್ರು. ಒಳ್ಳೆ ಐಡಿಯಾ. ಎಂತ CM ರೀ, ಎಂತ CM, ಎಂತ ಕಮಿಷನರ್ ರೀ. ಸೇಫ್ಟಿ ಅಲ್ಲ ರೀ, ಒಬ್ಬ ವ್ಯಕ್ತಿನ ನೀವು ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಕೊಂಡು ಕಾಯಕ್ಕಾಗಲ್ಲ ಅಂದ್ರೆ ಏನು? ನಾನು ಛಲವಾದಿ ನಾರಾಯಣ ಸ್ವಾಮಿ ಅವರೆಲ್ಲ ಹೋಗಿದ್ರಿ. ನಮ್ಮನ್ನೆಲ್ಲಾ ಗುಡ್ಡೆ ಹಾಕಿದ್ರು ಕೂಡ 100 ಜನ ಇರಲಿಲ್ಲ. 100 ದಾಟ್ಲೇ ಇಲ್ಲ ಬಿಡಿ. 100 ಹೇಳಕ್ಕಾಗಲ್ಲ, ಇನ್ನ 50 ಇರ್ಬೋದು. ನಾವೆಲ್ಲ ಹೋಗಿ 50 ಜನ ಕಾಯಕಲ್ಲಿ ಬಂದಿದ್ದ ಪೊಲೀಸರು ಎಷ್ಟು ಗೊತ್ತಾ? 250 ಜನ ಪೊಲೀಸರು ಇದ್ರಪ್ಪ. ಒಬ್ಬ ಪೊಲೀಸ್ ನಮ್ಮನ್ನ ಹಿಡ್ಕೊಂಡ್ಬಿಟ್ಟಿದ್ರೆ ನಮ್ಮನ್ನ ನಾವೇನು ತಳ್ಳುವೋಗೋ ಅಂತ ಶಕ್ತಿ ಇಲ್ಲ ನಮ್ಗೆ. ಎಂತ ಬಾಲಿಶವಾದಂತ ಹೇಳಿಕೆ ಕೊಡ್ತಾನೆ ಕಮಿಷನರ್. ನಾವು 5 ಗಂಟೆ ಇದ್ರಿ ಅಲ್ಲಿ. 5 ಗಂಟೆಗಿದ್ದ ಪ್ರಾರಂಭದಲ್ಲಿ 70-80 ಜನ ಇದ್ರು. ಕೊನೆಯಲ್ಲಿ ಇದ್ದಿದ್ದು 20 ಜನ ಅಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದಿದ್ದು. ಇಷ್ಟು ಜನನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಕಾನೂನು ಸುವ್ಯವಸ್ಥೆನ ಕಾಪಾಡುವಂತ ಯೋಗ್ಯತೆ ಇವರಿಗೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಆಗ್ತಾ ಇದೆ. ಅದಕ್ಕೆ ನಾನು ಮುಖ್ಯಮಂತ್ರಿಗೂ ಹೇಳ್ತೀನಿ, ಮುಖ್ಯಮಂತ್ರಿದು ಸೇಫ್ಟಿ ಬಹಳ ಇಂಪಾರ್ಟೆಂಟು. ರಾಜ್ಯದ ಮುಖ್ಯಮಂತ್ರಿ